ನಮ್ಗೆ ಬಹಳ ಬೇಸರ ಆಗ್ಬಿಟ್ಟಿದೆ. ದಿನ ವಿಡಿಯೋ ಮಾಡಿ 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 ಆಗ್ತಾ ಇದ್ದೀನಿ ನಾನು. ನಾವು ವಾಲಂಟ್ರಿ ಕೆಲಸ ಮಾಡ್ತೀವಿ, ಸಮಾಜ ಸೇವೆ ಮಾಡಕ್ ಬಂದಿರೋದು ನಾನು. ನೀವು ಸಂಬಳ ತಗೊಳ್ಳೋರು ಆ ನಿಯತ್ತಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಯಾತಿಕ್ರಿ ಬಹಳ ಬೇಜಾರಾಗ್ತಾ ಇದೆ ನಮಗೆ. ಬೇಜಾರಾಗ್ತಾ ಇದೆ. ಕರ್ಸಿ ಫಸ್ಟ್ ಕರ್ಸಿ. ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು ಸಿಎಂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾಳೆ ಅಫಿಡವಿಟ್ ಹಾಕ್ತಾ ಇದ್ದಾರೆ. ಇದಕ್ಕೆ ಎಗನೆಸ್ಟ್ ಆಗಿ ಹಾಕ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಲ್ಲಿ ತನಕ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ತೀರ್ಮಾನ ಒಂದು ಎರಡನೇದು, ಮೊದಲು ಆದೇಶ ಮಾಡಿದಾಗ ನೀರಿನಿಲ್ಲ, ಸರ್ವಪಕ್ಷಗಳ ಸಭೆ ಕರೆದು ಯಾವುದೇ ಕಾರಣಕ್ಕೂ ನಾವು ಒಗ್ಗಟ್ಟಾಗಿ ನೀರನ್ನು ಬಿಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಏನೋ ನೈಸರ್ಗಿಕವಾಗಿ ಮಳೆ ಬಂತು, ಡ್ಯಾಮ್ ತುಂಬಿದೆ, KRS ತುಂಬ್ತಾ ಇದೆ. ನಮ್ಮ ಈ ಭಾಗದಲ್ಲಿ ಲಕ್ಷಾಂತರ ಎಕರೆ ನೀರಾವರಿ ಆಗುತ್ತೆ. ಕಬಿನಿ, ಆರಂಗಿ, ಕಬಿನಿ, ರಾಮಪುರ, ಇಲ್ಲಳ್ಳಿ, ಎಡದಂಡೆ ಬಿಡ್ತಾ ಇಲ್ಲ. ಈ ನ್ಯಾಚುರಲ್ ನೀರು ಏನಾಗುತ್ತೆ ತಮಿಳುನಾಡು ಹೋಗ್ತಾ ಇದೆ ಒಂದು. ಮತ್ತು ICC ಮೀಟಿಂಗ್ ಕರೆದು ಆ ಭಾಗದ ಜನ ಭತ್ತ ನಾಟಿ ಮಾಡಕ್ಕೆ ಒಟ್ಲು ಹಾಕಬೇಕು ಬ್ಯಾಡು ಅನ್ನೋದ್ರಲ್ಲಿ ದ್ವಂದ್ವಲಿದ್ದೀವಿ ನಾವು. ಏನಾಗ್ತಾ ಇದೆ, ತಮಿಳುನಾಡಿಗೆ CWMA CWRCನಲ್ಲಿ ನಿನ್ನೆ ಎಲ್ಲ ಮೀಟಿಂಗ್ ಆಗಿದೆ. ಆ ಮೀಟಿಂಗಿಗೆ ನಾವು ಕುಡಿಯಕ್ಕೆ ಬಿಟ್ಟರೆ ನಮ್ಮ ಹತ್ರ ನೀರಿಲ್ಲ, ಕುಡಿಯಕ್ಕೆ ಬಿಟ್ಟರೆ ನಾವು ಇನ್ನು ಯಾವತ್ತೂ ಉಪಯೋಗಿಸ್ಕೊಳ್ತಾ ಇಲ್ಲ, ಯಾವತ್ತೂ ಉಪಯೋಗಿಸಲ್ಲ ಅಂತ ಅಫಿಡವಿಟ್ ಕೊಟ್ಟಿದ್ದಾರೆ. ಅದೇ ಅಫಿಡವಿಟ್ನ ಈಗ ನಾಳೆ ಸುಪ್ರೀಂ ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ಮೀನ್ ವೈಲಲ್ಲಿ ನಾವು ICC ಮೀಟಿಂಗ್ ಮಾಡಿದ್ರೆ ಏನಾಗುತ್ತೆ, ತಮಿಳುನಾಡು ಏನಂತೆ ನೀವು ಬೆಳೆಗೆ ತಗೋತಾ ಇದ್ರಿ, ನಮ್ಮ ಕೋಟ ನಮ್ಗೆ ಕೊಟ್ಬಿಡಿ ಅಂತ ಅನ್ನಿಸುತ್ತೆ, ನಾವು ಫೇಲ್ ಆಗ್ತೀವಿ. ಈ ಉದ್ದೇಶದಿಂದ CM ಇದ್ರ ಬಗ್ಗೆ ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಸಂಜೆ ತೀರ್ಮಾನ ಮಾಡ್ತಾರೆ. ನಾಳೆ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹೋಗ್ತಾ ಇದ್ದಾರೆ. ಅಲ್ಲಿ ತನಕ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ತನಕ ಅದು ನೋಡ್ಕೊಂಡು ಸರ್ಕಾರ ನಿನ್ನೆನೂ ಸರ್ಕಾರ ಇದು ಚೀಫ್ ಮಿನಿಸ್ಟರ್ ವಿಡಿಯೋ ಕಾನ್ಫರೆನ್ಸಲ್ಲಿ ಮೀಟಿಂಗ್ ಅಲ್ಲಿ ತಗೊಂಡು ಎಲ್ಲರಿಗೂ ಹೇಳಿದ್ದಾರೆ, ಯಾರು ನೀವೇನು ಆತಂಕ ಪಡಬೇಡಿ, ನಾವು ರೈತರಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವನ್ನ ಇದ್ರ ಒಳಗಡೆ ಸೀಕ್ರೆಟ್ನ ನೀವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಅದನ್ನ ಅದೆಲ್ಲ ತುಂಬಾ ಇದಾಗುತ್ತೆ. ಏನಾಗುತ್ತೆ, ರೈತರಿಗೆ ಹಿತ ಕಾಪಾಡಕ್ಕೆ ಏನ್ ಬೇಕು ಅದನ್ನ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ತಾವೆ. ನಮ್ಮ ಇಂಟರ್ನಲ್